ನಾವು ಕಾನ್ಫಿಡೆನ್ಸ್ ಅಂದರೆ ಹೆಚ್ಚು ಮಾತಾಡೋದು, ಎಲ್ಲರ ಮುಂದೆ ಓಪನ್ ಅಪ್ ಆಗಿರೋದು, ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು ಅಂತಾನೆ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಸತ್ಯ ಏನಂದ್ರೆ ಕಾನ್ಫಿಡೆನ್ಸ್ ಅಂದರೆ ಹೊರಗೆ ಕಾಣೋದು ಬಿಹೇವಿಯರ್ ಅಲ್ಲ, ಅದು ನಮ್ಮ ಒಳಗೆ ನಡೆಯುವಂಥ ಸೆಲ್ಫ್ ಟ್ರಸ್ಟ್ ಆಗಿರುತ್ತೆ ಗೈಸ್. ತುಂಬ ಜನ ನೋಡಿ ನೀವು, ಅವರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ಎಲ್ಲ ಇರುತ್ತೆ, ಆದರೂ ಕೂಡ ಅವರು ಅವ್ರ ಮೇಲೆ ಡೌಟ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ತಮ್ಮ ಮನಸ್ಸಿನ ಮೇಲೆ ಅಂದರೆ ತಮ್ಮ ಮನಸ್ಸಿನ ಜೊತೆಗೆ ಸೆಲ್ಫ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದೇ ಇಲ್ಲ ಅವರು. ಸೊ ಹಾಗಾಗಿ ಅವರಿಗೆ ಯಾವಾಗಲೂ ಎಷ್ಟು ಟ್ಯಾಲೆಂಟ್ ಇದ್ರೂ ಕೂಡ ಅವರು ಡೌಟ್ ಪಡ್ತಾನೆ ಇರ್ತಾರೆ. ಈ ವಿಡಿಯೋ ನಿಮ್ಮ ಪರ್ಸನಾಲಿಟಿ ಅಂತೂ ಚೇಂಜ್ ಮಾಡೋದಿಲ್ಲ, ಆದರೆ ನಿಮ್ಮ ಜೊತೆಗೆ ನೀವು ಹೇಗೆ ಕಂಫರ್ಟೇಬಲ್ ಆಗಿರ್ತೀವಿ ಅನ್ನೋದನ್ನ ಮಾತ್ರ ಕಲಿಸುತ್ತೆ. ಸೊ ಇದೇ ರಿಯಲ್ ಕಾನ್ಫಿಡೆನ್ಸ್ ಆಗಿರುತ್ತೆ ಗೈಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆದರೆ ಪವರ್ಫುಲ್ ಹ್ಯಾಕ್ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೇನೆ. ಸೊ ನೀವು ಸೈಲೆಂಟ್ಲಿ ಸ್ಟ್ರಾಂಗ್ ಆಗಲಿಕ್ಕೆ ಅಂದರೆ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ. ಸೊ ಗೈಸ್ ವಿಡಿಯೋನ ಕೊನೆ ತನಕ ನೋಡಿ. ಹ್ಯಾಕ್ ನಂಬರ್ 1, ಮಿರರ್ ಟಾಕ್. ಅಂದರೆ ಗೈಸ್ ನೀವು ದಿನಾಲು ಕನ್ನಡಿ ಮುಂದೆ ನಿಂತ್ಕೊಂಡು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತನಾಡಿ. ಅಂದರೆ ನಿಮ್ಮ ಕಣ್ಣಲ್ಲೇ ನೋಡಿಕೊಂಡು ಸ್ಟ್ರೇಟ್ ನಿಮ್ಮ ಕಣ್ಣಲ್ಲಿ ನೋಡ್ಕೊಂಡು ಮಾತಾಡಿ. ನಾನು ವರ್ತ್ ಇದ್ದೇನೆ, ನನ್ನ ವ್ಯಾಲ್ಯೂ ತುಂಬ ಹೆಚ್ಚಿದೆ, ಮತ್ತು ನನಗೆ ಏನು ಗೊತ್ತಿಲ್ಲ, ಸೊ ನಾನು ಕಲ್ತ್ಕೊಂಡು ಮುಂದೆ ಹೋಗ್ತೇನೆ ಅಂತ ಈ ರೀತಿ ಹೇಳಿ. ಅಂದರೆ ಡೈಲಿ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಅಂದರೆ ಇದು ನಿಮಗೆ ಸ್ಟಾರ್ಟಿಂಗಿಗೆ ಇದು ನಗು ಬರುತ್ತೆ, ನಿಮ್ಮ ಮೇಲೆ ನಿಮಗೆ ನಗು ಬರುತ್ತೆ, ಏನಪ್ಪ ಇದು ಹೀಗೆ ಒಬ್ಬನೇ ಮಾತಾಡಬೇಕು ಹಂಗೆ. ಆದರೆ ಇದು ಸ್ಟಾರ್ಟ್ ಮಾಡಿ ನೋಡಿ, ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಹೇಗಿರುತ್ತೆ ಚೇಂಜಸ್ ಆಗ್ತಾನೆ ಹೋಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಸೈನ್ಸ್ ಏನು ಹೇಳುತ್ತೆ ಅಂದರೆ ನಿಮ್ಮ ಮೆದುಳು ನಿಮ್ಮ ಮಾತುಗಳು ಏನು ಹೇಳ್ತೀರಾ ನೀವು ಅದನ್ನೇ ಐಡೆಂಟಿಫೈ ಆಗಿ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳುತ್ತೆ. ದಿನಾಲು ಕೂಡ ನೀವು ಇದೇ ಥರ ಕನ್ನಡಿ ಮುಂದೆ 1-2 ನಿಮಿಷ ಮಾತಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಸಂಜೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ಮಾತಾಡಿ. ನಿಮ್ಮ ದಿನ ಇಡೀ ಡೌಟ್ಫುಲ್ ಆಗದೆ ಇರೋ ಥರ ಇರುತ್ತೆ ನಿಮ್ಮ ಮೈಂಡ್ ಕೂಡ. ಯಾಕಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಇದು ಟ್ರೈ ಮಾಡಿ. ಅಂದರೆ ನಾವು ಪರ್ಸ್ನಲಿ ಈ ಟ್ರಿಕ್ಕನ್ನು ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಹ್ಯಾಕ್ ನಂಬರ್ 2, ಬಾಡಿ ಲ್ಯಾಂಗ್ವೇಜ್. ಅಂದರೆ ನೀವು ನಿಲ್ಲುವ ರೀತಿಯೇ ನಿಮ್ಮ ಕ್ಯಾರೆಕ್ಟರ್ ಏನು, ನಿಮ್ಮ ಸ್ಟೋರಿ ಏನು ಅಂತ ಹೇಳುತ್ತೆ ಗೈಸ್. ನೀವು ಯಾರನ್ನಾದರೂ ಗಮನಿಸಿದ್ದೀರಾ, ಯಾರಾದರೂ ನೋಡಿದ್ದೀರಾ ಹಿಂಗೆ? ಯಾರಾದರೂ ಅವರು ಮಾತಾಡುವ ಮುಂಚೆನೇ ಅವರ ಕಾನ್ಫಿಡೆನ್ಸ್ ಏನು, ಅವರ ಕಾನ್ಫಿಡೆನ್ಸ್ ಎಷ್ಟು ಲೆವೆಲ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದರೆ ಅವರ ಮಾತಿನಿಂದ ಅಲ್ಲ, ಸೊ ಅವರ ಬಾಡಿ ಲ್ಯಾಂಗ್ವೇಜಿಂದ. ಸೊ ಅದು ನಮಗೆ ಫೀಲ್ ಆಗುತ್ತೆ. ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿ ಹೆಚ್ಚು ಶಬ್ದ ಮಾಡೋದಿಲ್ಲ, ಸೌಂಡ್ ಮಾಡೋದೇ ಇಲ್ಲ. ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅವರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದಾರೆ ಅಂತ ಹೇಳ್ಕೊಂಡು. ದೇಹನೇ ನಮಗೆ ಕ್ಲಿಯರ್ ಸಿಗ್ನಲ್ ಕೊಡ್ತಾ ಇರುತ್ತೆ ಇವರು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಹೇಳಿ. ಪ್ರತಿದಿನನೂ ಕೂಡ 1 ನಿಮಿಷ ರಿಲ್ಯಾಕ್ಸ್ ಮಾಡಿ. ಅಂದರೆ ನೇರ ಕುತ್ಕೊಂಡು ಭುಜನ ರಿಲ್ಯಾಕ್ಸ್ ಮಾಡ್ಕೊಂಡು ನೀವು ಸ್ಟ್ರೇಟ್ ಆಗಿ ಕುತ್ಕೊಂಡಂತಹ ರೀತಿ, ಆ ಪೋಸ್ಚರ್ ಏನು ಹೇಳುತ್ತೆ ಬ್ರೈನ್ಗೆ ಸೀದಾ ಮೆಸೇಜ್ ಕೊಡುತ್ತೆ, ನಾನು ಡೇಂಜರ್ನಲ್ಲಿ ಇಲ್ಲ, ನಾನು ಕೆಪೇಬಲ್ ಆಗಿದ್ದೀನಿ, ನಾನು ಫೀಲ್ ಗುಡ್ ಮಾಡ್ತೇನೆ, ಅಂದರೆ ಸ್ಟ್ರಾಂಗ್ ಆಗಿದ್ದೇನೆ, ನಾನು ಕಾನ್ಫಿಡೆನ್ಸ್ ಆಗಿ ಇದ್ದೇನೆ ನಾನು ಅಂತ ಹೇಳಿ ನಿಮ್ಮ ಪೋಸ್ಚರ್ ಏನಿದೆ ಡೈರೆಕ್ಟ್ ನಿಮ್ಮ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ, ಅಂದರೆ ಫೀಲ್ ಕೊಡುತ್ತೆ. ಅದೇ ರೀತಿ ದೇಹ ಚೇಂಜ್ ಆದರೆ ಮನಸ್ಸು ಅಡ್ಜಸ್ಟ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಬರಲಿಕ್ಕೆ ವೇಟ್ ಮಾಡಬೇಡಿ, ನಿಮ್ಮ ಪೋಸ್ಚರನ್ನು ಚೇಂಜ್ ಮಾಡಿ. ನೀವು ಕುತ್ಕೊಳ್ಳುವಂಥ ರೀತಿ ಆಗಲಿ, ನಿಂತ್ಕೊಳ್ಳುವಂಥ ರೀತಿ ಆಗಲಿ, ನೀವು ನಡೆಯುವಂಥ ಸ್ಟೈಲ್ ಆಗಲಿ ಎಲ್ಲವೂ ಕೂಡ ಚೇಂಜ್ ಮಾಡ್ಕೊಳ್ಳಿ. ಅಂದರೆ ನೀವು ನಿಮ್ಮ ಪೋಸ್ಚರ್ ಯಾವ ರೀತಿ ಇಟ್ಕೊಳ್ತೀರಿ, ಕಾನ್ಫಿಡೆನ್ಸ್ ಕೂಡ ಅದೇ ರೀತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಅನ್ನುವಂಥ ಒಂದು ಫೀಲಿಂಗ್ ಏನಿದೆ ಅದು ಆಟೋಮೆಟಿಕ್ ಫಾಲೋ ಆಗುತ್ತೆ ಗೈಸ್. ಹ್ಯಾಕ್ ನಂಬರ್ 3, ನಿಮಗೆ ನೀವೇ ಒಂದು ಸ್ಮಾಲ್ ಪ್ರಾಮಿಸಸ್ ಮಾಡ್ಕೊಳ್ಳಿ. ಅಂದರೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದರೆ ನಮ್ಮ ಹತ್ರ ಸ್ಕಿಲ್ಸ್ ಇಲ್ಲ ಅಂತ ಅರ್ಥ ಅಲ್ಲ ಗೈಸ್. ನಮ್ಮ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ಮ ಮಾತನ್ನೇ ನಾವು ಕೇಳೋದಿಲ್ಲ. ಯಾವುದಾದ್ರೂ ಒಂದು ಕೆಲಸನ ಅಥವಾ ಏನೇ ಆಗಲಿ ಇವತ್ತು ಮಾಡ್ತೀನಿ, ನಾಳೆಯಿಂದ ಚೇಂಜ್ ಆಗ್ತೀನಿ, ನಾಳೆ ಮಾಡ್ತೀನಿ, ಈ ಥರ ಮಾಡಿಕೊಂಡು ನಮಗೆ ನಾವೇ ಡಿಸಪಾಯಿಂಟ್ ಮಾಡ್ತಾ ಹೋಗ್ತೇವೆ. ಇದರಿಂದ ಸಿಂಪಲ್ ನಮ್ಮ ಸೆಲ್ಫ್ ಟ್ರಸ್ಟೇ ಬ್ರೇಕ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದರೆ ನಿಮಗೆ ನೀವೇ ಒಂದು ಪ್ರಾಮಿಸನ್ನು ಮಾಡ್ಕೊಳ್ಳಿ. ಒಂದು ಚಿಕ್ಕ ಟಾಸ್ಕನ್ನು ನಿಮಗೆ ನೀವೇ ಕೊಟ್ಕೊಳ್ಳಿ. ಇವತ್ತು ಏನಾದರೂ ಒಂದು ಕೆಲಸ ಇಟ್ಕೊಳ್ಳಿ, ಅಂದರೆ ಮಾಡಬೇಕು ನಾನು ಅದನ್ನು ಅದು ದೊಡ್ಡ ಕೆಲಸ ಆಗಲಿ ಚಿಕ್ಕ ಕೆಲಸ ಆಗಲಿ ಒಟ್ಟಿನಲ್ಲಿ ಅದು ಕಂಪ್ಲೀಟ್ ಮಾಡಬೇಕು. ಸೊ ಒಂದು 10 ಪುಷಪ್ಸ್ ಮಾಡೋದಾಗಲಿ, ನಾನು ಇವತ್ತಿಂದ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡು ಅದು ಕಂಪ್ಲೀಟ್ ಆಗಿರಲೇಬೇಕು. ಸೊ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಆಗಲಿ, ನಿಮ್ಮ ಸೆಲ್ಫ್ ಇಂಟ್ರೆಸ್ಟ್ ಇದೆ ಅದು ಆಟೋಮೆಟಿಕ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಮನಸ್ಸು ಸ್ಲೋಲಿ ಹೇಳುತ್ತೆ, ನಾನೇನಾದರೂ ಒಂದು ಕೆಲಸ ಹೇಳಿದರೆ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಆವಾಗ ಸೆಲ್ಫ್ ಟ್ರಸ್ಟ್ ಅನ್ನೋದು ಕಾನ್ಫಿಡೆನ್ಸ್ನ ಒಂದು ಫೌಂಡೇಶನ್ ಆಗಿರುತ್ತೆ. ಹ್ಯಾಕ್ ನಂಬರ್ 4, ನನಗೆ ನಾನೇ ಶತ್ರು ಆಗಬಾರ್ದು ಅಂದ್ಕೊಳ್ಳಿ. ಮನಸ್ಸು ಹೇಳುತ್ತೆ ನೀನು ಬೋರಿಂಗ್, ನಿನ್ನ ಕಡೆ ಯಾವುದೋ ಒಂದು ಕೆಲಸ ಆಗಲ್ಲ ಮಾಡಲಿಕ್ಕೆ, ಜನ ನಿನ್ನನ್ನು ಜಡ್ಜ್ ಮಾಡ್ತಾರೆ ಅಂತ ಹೇಳ್ತಾ ಇರುತ್ತೆ ಮನಸ್ಸು. ಆದರೆ ಈ ಮಾತುಗಳಿಗೆಲ್ಲ ನೀವು ಫೈಟ್ ಮಾಡ್ತಾ ಕುತ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಮನಸ್ಸಿಗೆ ಒಂದು ಲೈನ್ ಹೇಳಿ, ಧನ್ಯವಾದಗಳು ನಿನಗೆ, ಆದರೆ ನಾನು ಈಗ ಗ್ರೌತ್ ಮೂಡ್ನಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡು ಹೇಳಿ. ಸೊ ಆವಾಗ ನಿಮ್ಮ ಭಯವನ್ನು ಕಡಿಮೆ ಆಗುತ್ತೆ, ಎಮೋಷನಲ್ ಕಂಟ್ರೋಲ್ ಹೆಚ್ಚಾಗುತ್ತೆ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಕೂಡ ಬಿಲ್ಡ್ ಆಗುತ್ತೆ. ಕಾನ್ಫಿಡೆಂಟ್ ಜನ ಫಿಯರ್ಲೆಸ್ ಅಲ್ಲ, ಅವರು ಫಿಯರ್ನ ಮ್ಯಾನೇಜ್ ಮಾಡೋರಾಗಿರ್ತಾರೆ.
ಹ್ಯಾಕ್ ನಂಬರ್ 5, ನೈಟ್ ಕಾನ್ಫಿಡೆನ್ಸ್ ಆಡಿಟ್ ಮಾಡಿ. ಅಂದರೆ ಇವತ್ತಿನ ದಿನ ನಾನು ಏನು ಕಲಿತೆ ಅಂದ್ಕೊಂಡು ಮಲಗೋ ಮುಂಚೆ ನಿಮಗೆ ನೀವೇ ಒಂದು ಮಾತು ಕೇಳಿ, ಇವತ್ತು ನಾನು ಏನು ಟ್ರೈ ಮಾಡಿದೆ, ಇವತ್ತಿಂದ ಯಾವ ಕೆಲಸದಿಂದ ನಾನು ಸ್ಟ್ರಾಂಗ್ ಆದೆ, ಮತ್ತು ಇವತ್ತು ಯಾವ ಪಾಸಿಟಿವ್ ನನ್ನ ವೈಬ್ ಬಂತು ನನಗೆ, ಮತ್ತು ಬೇಡವಾಗಿದ್ದು ತಪ್ಪು ಏನಾಯಿತು ನನ್ನಿಂದ, ಮತ್ತು ನನ್ನ ಬೆಳವಣಿಗೆಗೆ ಬೇಕಾಗಿರುವಂಥ ಕೆಲಸ ಏನಾಯಿತು, ಏನು ಇಂಪ್ರೂವ್ಮೆಂಟ್ ಆಯಿತು ಇವತ್ತಿನ ದಿನದಲ್ಲಿ ಅಂತ ಹೇಳ್ಕೊಂಡು ನೀವು ನೈಟ್ ಒಂದ್ಸಲ ರಿಕವರ್ ಮಾಡ್ಕೊಳ್ಳಿ. ನಮ್ಮ ಬ್ರೈನ್ ಏನಿದೆ ಇದು ನಿದ್ರೆಯ ಸಮಯದಲ್ಲಿ ನಮ್ಮ ಸೆಲ್ಫ್ ಇಮೇಜ್ನ ಅಪ್ಡೇಟ್ ಮಾಡುತ್ತೆ. ಕಾನ್ಫಿಡೆನ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗೋದು ಅಲ್ಲ, ಮತ್ತೆ ಎಲ್ಲ ನನಗೆ ಗೊತ್ತಿದೆ ಅನ್ನೋದು ಅಲ್ಲ. ಸೊ ನನಗೇನು ಕೆಲವೊಂದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ, ನಾನು ಕಲ್ತ್ಕೊಳ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಆಗಿರುತ್ತೆ. ಈ ಕ್ಲಾರಿಟಿ ಬಂದಾಗಲೇ ನಿಮ್ಮ ಎನರ್ಜಿ ಚೇಂಜ್ ಆಗುತ್ತೆ ಮತ್ತು ನಿಮ್ಮ ಸೈಲೆನ್ಸ್ ಕೂಡ ಪವರ್ಫುಲ್ ಆಗಿರುತ್ತೆ. ಹಾಗೆ ನಿಮ್ಮ ಪ್ರೆಸೆನ್ಸ್ ಕೂಡ ಇನಪ್ ಆಗಿರುತ್ತೆ ಗೈಸ್. ಕೊನೆಯದಾಗಿ ಇವತ್ತು ನೀವು ಏನು ಕೇಳಿರ್ತೀರಾ ಇದು ನಾಳೆಯಿಂದ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಲ್ಲ ಗೈಸ್. ಸೊ ಇವತ್ತಿಂದನೇ ನೀವು 5 ನಿಮಿಷ ಒಂದು ಪ್ರಾಕ್ಟೀಸ್ ಮಾಡ್ತಾನೆ ಹೋಗಿದ್ದೆ ಆದರೆ ಸೊ ನಿಮಗೆ ಒಂದು ತಿಂಗಳಲ್ಲಿ ಇದರ ರಿಸಲ್ಟ್ ಪಕ್ಕಾ ಗೊತ್ತಾಗುತ್ತೆ ಗೈಸ್. ನಿಮ್ಮನ್ನು ನೀವೇ ಗುರುತಿಸೋಕೆ ಆಗದೇ ಇರುವಷ್ಟು ಚೇಂಜ್ ಆಗಿ ಹೋಗಿರ್ತೀರಾ. ನೋಡಿ ಬೇಕಾದರೆ ಟ್ರೈ ಮಾಡಿ. ಹಾಗಾಗಿ ಈ 5 ಹ್ಯಾಕ್ಸ್ ಏನಿದೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಲ್ಲಿ ಯಾರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಸೊ ಅವರಿಗೆ ಶೇರ್ ಮಾಡಿ. ನಾನು ಇವತ್ತಿಂದನೇ ಶುರು ಮಾಡುತ್ತೇನೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.